ಕಳಪೆ ಸೇತುವೆ ಕಾಮಗಾರಿ ನಿರ್ಮಾಣ ಸ್ಥಳೀಯರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯಳಂದೂರು ಚಾಮರಾಜನಗರದ ಹೆದ್ದಾರಿಯಲ್ಲಿ ಬಳೆಪೇಟೆಯಿಂದ ವೈಕೆಮೊಳೆ ಕ್ರಾಸ್ವರೆಗೂ 2 ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಆದರೆ 5 ಮೀಟರ್ ಉದ್ದದ ಕಿರು ಸೇತುವೆ ನಿರ್ಮಾಣ ಕಳಪೆಯಿಂದ ಕೂಡಿದೆ ಎಂದು ಸ್ಥಳೀಯರು ಕೆಲಸ ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರಾದ ಕೆಂಪರಾಜು ಮಾತನಾಡಿ, ಶಾಸಕರು ತುಂಬಾ ವರ್ಷಗಳಿಂದ ಅಭಿವೃದ್ಧಿಯಾಗದೆ ನಿಂತಿದ್ದ ರಸ್ತೆಯನ್ನ ಕಾಮಗಾರಿ ನಡೆಸುತ್ತಿದ್ದಾರೆ. ಅದನ್ನ ಸ್ವಾಗತಿಸುತ್ತೇವೆ. ಆದರೆ ರಸ್ತೆಯ ಮಧ್ಯೆ ಕಿರು ಸೇತುವೆಯನ್ನ ಕಳಪೆಯಿಂದ ಕೂಡಿದೆ. ಸಣ್ಣ ಪ್ರಮಾಣದ 8 mm ಸರಳುಗಳನ್ನ ಹಾಕಿ ಕೆಲಸ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚರಿಸುತ್ತವೆ. ತಾವು ಹಾಕುವ 8 mm ಕಬ್ಬಿಣ ಹಾಕುವ ಬದಲು 16 mm ಸರಳುಗಳನ್ನ ಹಾಕಿ ಕೆಲಸ ಮಾಡಬೇಕು ಎಂದರು. ನಂತರ ನಾಗರಾಜು ಅವರು ಮಾತನಾಡಿ, ಈ ಕಿರು ಸೇತುವೆ ಕಳಪೆ ಕಾಮಗಾರಿಯಿಂದ ನಡೆಯುತ್ತಿದೆ. ಸಂಬಂಧಪಟ್ಟ ಇಂಜಿನಿಯರ್ಗೆ ಕಾಲ್ ಮಾಡಿದ್ರೆ ಉತ್ತರಿಸುತ್ತಿಲ್ಲ. ಇಲ್ಲಿ ಕೆಲಸ ಮಾಡುವವರನ್ನ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಹಾಜರಾಗಿದ್ದರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಯಳಂದೂರು ವೈಕೆಮೊಳೆ ರಸ್ತೆ ನಡೀತಿರೋ ಕಾಮಗಾರಿ ಮಾನ್ಯ ಶಾಸಕರಾದ ಕೃಷ್ಣಮೂರ್ತಿ ಅವರು 7 ಕೋಟಿ ಅನುದಾನ ನೀಡಿ ಮಾಡಿರೋದು ಸ್ವಾಗತಾರ್ಹ. ಆದರೆ ಇಲ್ಲಿ ನಡೆಯುತ್ತಿರುವ ಸೇತುವೆ ಕಾಮಗಾರಿ ಕಳಪೆ ಕೂಡಿದ್ದು ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ರು ಜೇವು ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆ ಗಮನಕ್ಕೆ ತಂದರು. ನಮ್ಮ ಫೋನ್ ಮಾಡಿರೋ AAA ಸುರೇಂದ್ರ ಅವರು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಹಂಗಾಗಿ ಈ ಕೆಲಸನ ನಿಲ್ಲಿಸ್ಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಏನಕ್ಕೆ ನಿಲ್ಲಿಸ್ಬೇಕು? ಸುಮ್ಮನೆ 16 ರಾಡ್ ಹಾಕಬೇಕು, 12 ರಾಡ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಎಸ್ಟಿಮೇಟ್ಲಿ ಇರೋಂಥ ರಾಡನ್ನು ಹಾಕದೆ ಕಳಪೆಯಾಗಿ ಕಾಮಗಾರಿ ನಡೀತಾ ಇದೆ. ಆಮೇಲೆ 8, 10 ಹಾಕಿ ಮಾಮೂಲಿ ಸಾಮಾನ್ಯ ಗಲ್ಲಿ ಮಾಡುವಂಥ ಕೆಲಸವನ್ನು ಇಲ್ಲಿ ನಮ್ಮ ಯಳಂದೂರು ವೈಕೆಮೊಳೆ ಹೋಗೋ ರಸ್ತೆಯನ್ನು ಕಳಪೆಯಿಂದ ಗುಣಮಟ್ಟ ಕೂಡಿದೆ. ಇಲ್ಲಿ ಭಾರಿ ಗಾತ್ರದ ವಾಹನಗಳು ಏನಾದರೂ ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಭಾರಿ ವಾಹನಗಳು ಹೋಯ್ತವೆ, ಕರಿಕಲ್ ಲಾರಿಗಳು ಹೋಯ್ತವೆ, ಹೆವಿ ವೆಹಿಕಲ್ ಹೋಯ್ತವೆ. ದಿನನಿತ್ಯ 108 ಕಬ್ಬು ಲಾರಿಗಳು ಸಂಚಾರ ಮಾಡ್ತವೆ. ಈ ಮಾಡ್ತಿರೋ ಕಾಮಗಾರಿ ನಾವು ಖಂಡಿಸ್ತೇವೆ. ನಿಮ್ಮ ಹೆಸರು, ನೀವೇನಾಗಿದ್ದೀರಿ? ನನ್ನ ಹೆಸರು ಕೆಂಪರಾಜ್ ಅಂತ, ಯಳಂದೂರು ಮಂಡಲ ಜನರಲ್ ಸೆಕ್ರೆಟರಿ ಹಾಗೂ ಗ್ರಾಮದ ಮುಖಂಡರು, ವೈಕೆಮೊಳೆಯ ಮುಖಂಡರು. ಬೇಸ್ ಏನಂದರೆ ಕೆಳಗಡೆ ಬೇಸ್ ಮಾಡ್ತಿಂದ ಕನಿಷ್ಠ ಒಂದು 16 mm ರಾಡ್ ಬರುತ್ತೆ, ಅದನ್ನು ಕೂಡ ಹಾಕಿಲ್ಲ. ಬರೀ 10 ಮತ್ತು 8 ಡಿಸ್ಟ್ರಿಬ್ಯೂಷನ್ ಹಾಕಿ ಈ ಸೇತುವೆನ ಇದು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರಿ ಕೆಳಗಡೆ ಪೂರ್ತಿ ಡಿಸ್ಟ್ರಿಬ್ಯೂಷನ್ ಏನು ಬರುತ್ತೆ ಅದು 12 ಹಾಕಿ ಅಂತ ಇಂಜಿನಿಯರು ಇವಾಗ ಕೂಡ ಲೌಡ್ ಸ್ಪೀಕರ್ ಕೊಟ್ಟು ಫೋನಲ್ಲಿ ಮಾತಾಡೋರು. ಇವ್ರು ಹೇಳ್ತಾ ಇದ್ದಾರೆ, ನಿನ್ನೆ ಅವ್ರು ಬಂದು 2 ಮೀಟ್ರ್ ಮಾತ್ರ ಕಟ್ ಪೀಸ್ ಹಾಕಿ ಟ್ವೆಲ್ಲನ್ನು ಅದನ್ನು ಮಾತ್ರ ಬಳಸಿ ಅಂತ ಹೇಳ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಹಾಕಿರತಕ್ಕಂಥ ಒಂದು ಕಟ್ ಪೀಸು ಮೇಲ್ಮಟ್ಟದಿಂದ ಹಾಕಿಲ್ಲ, ಅಡಿಪಾಯ ಕೆಳಗಡೆಯಿಂದ ಮಾತ್ರ ಟ್ಯಾಕ ಕೊಟ್ಟು ಹಾಕವ್ರೆ. ಸುಮ್ಮನೆ ಮೇಲೆ ಒಂದು ಭಾರ ಬಿತ್ತು ಅಂತಂದರೆ ಅದು ತಾನೇ ಕೆಳಗಡೆ ಕುಸಿದು ಬೀಳುತ್ತೆ. ಅದು ಈ ಒಂದು ಈ ಕಟ್ತಕ್ಕಂಥ ಒಂದು ಈ ಬ್ರಿಡ್ಜ್ ಏನಾಗಿದೆ ಅದು ತುಂಬ ಕಳಪೆ ಮಟ್ಟದ ಒಂದು ಕಾಮಗಾರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಇಂಜಿನಿಯರ್ ಫೋನ್ ಮಾಡಿದ್ರು ಕೂಡ ತೆಗೆಯೋದಿಲ್ಲ. ಅವರ ಮೇಸ್ತ್ರಿ ಮಾತ್ರ ಫೋನ್ ಮಾಡಿದ್ರೆ ಮಾತ್ರ ತೆಗಿತವ್ರೆ. ಇಂಜಿನಿಯರ್ ಗಮನಕ್ಕೂ ಕೂಡ ತಂದಿದ್ದೀವಿ, ಆದರೂ ಕೂಡ ನಾವು ಮಾಡ್ತೀವಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ ರೀತಿ ಬೇಕೋ, ಯಾರು ಸಾರ್ವಜನಿಕ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊಳ್ಳಿ ಅಂತ ಕೂಡ ಅವ್ರು ಹೇಳಿದ್ರು ಕೂಡ ಅವ್ರ ಮಾತನ್ನು ಕೂಡ ಲೆಕ್ಕಿಸ್ತೇನೆ. ಇವರು ಕಾಂಟ್ರಾಕ್ಟ್ದಾರು ಮತ್ತು ಇಂಜಿನಿಯರ್ ಕೂಡ ಇಬ್ಬರು ತಾವು ತಮ್ಮ ಏನೇ ಅಮೌಂಟ್ ಇದೆ ಅದನ್ನು ಕಬಳಿಸ್ಕೊಳ್ಳೋಕ್ಕೋಸ್ಕರ ಅವರು ತಮ್ಮ ಕಳಪೆ ಕಾಮಗಾರಿಯನ್ನು ಮಾಡಲಿಕ್ಕೆ ಈ ಕೂಲಿ ಮಾಡ್ತಕ್ಕಂಥವ್ರಿಗೆ ಹೇಳಿದ್ದಾರೆ. ನಾಗರಾಜು ಅಂತ, ವೈಕೆಮೊಳೆ ಸಾರ್ವಜನಿಕ.